ಶೀತ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಾವು ನಮ್ಮ ಮನೆಯವ್ರ ಊರಿಗೆ ಹೋಗ್ತಿದ್ದೀವಿ. ಸೊ ಅಲ್ಲಿ ಹೇಗಿರುತ್ತೆ, ಏನೇನು ಮಾಡ್ತೀವಿ ಅಂತ ನಿಮಗೆ ಅಪ್ಡೇಟ್ ಕೊಡ್ತಿರ್ತೇನೆ. ಲೈಕ್ ವಾಚ್ ಮಾಡಿ ಹೆಂಗಿರುತ್ತೆ ಅಂತ. ಸೊ ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ಅವನ್ನೆಲ್ಲ ಪಿಕ್ ಮಾಡ್ಕೊಂಡು ಸೊ ನಾವು ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಇವಾಗ ನಮ್ಮ ಅತ್ತೆ ಮನೆ ಹತ್ರ ಬಂದ್ವಿ. ಇನ್ನೇನು ನಮ್ಮ ಅತ್ತೆ ಮನೆ ಅಂದರೆ 2 ನಿಮಿಷ ಬರುತ್ತೆ. ಸೊ ಅಲ್ಲಿ ಹೋಗಿ ಅವನ್ನೆಲ್ಲ ಕರ್ಕೊಂಡು ಆಮೇಲೆ ಊರಿಗೆ ಹೋಗ್ತೀವಿ. ಅಲ್ಲ ಮೇ ಬಿ ಆಚೆ ನಿಂತಿರ್ತಾರೆ ಅನಿಸುತ್ತೆ, ನೋಡೋಣ. ಅಕಸ್ಮಾತ್ ಆಚೆ ಇಲ್ಲ ಅಂದರೆ ನಾವು ಮನೆ ಒಳಗಡೆ ಹೋಗ್ಬೇಕು ಅನಿಸುತ್ತೆ. ಟೈಮ್ ಆಯಿತು. ಇಲ್ಲ. ಸೊ ಬನ್ನಿ ನಮ್ಮ ಅತ್ತೆ ಮನೆ ಒಳಗಡೆ ಹೋಗೋಣ. ಇದು ನಮ್ಮ ಅತ್ತೆ ಮನೆ. ನಮ್ಮ ಮನೆಯವ್ರು ಬರೋಷ್ಟಲ್ಲಿ ಲೇಟಾಗಿ ಬರುತ್ತೆ. ಸೊ ಇವಾಗೆಲ್ಲ ಬಂದರು. ಇವಾಗ ಹೋಗ್ತಾ ಇದ್ದೀವಿ ಊರಿಗೆ. Let the music guide you into an untouched paradise where stress dissolves like footprints in the sand. ಇದು ಬಂದು ನಮ್ಮ ಸೈಟು ಫುಲ್ಲು. ಈ ಥರ ಇದೇ ನಮ್ಮದು ಜಾಗ ಇರೋದು. ಸೊ ಇಲ್ಲಿಗೆ ನಾವು ಮನೆ ಕಟ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ನಾವು ನಮ್ಮ ಮಾವಿನ ತೋಟಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಮಾವಿನ ತೋಟಕ್ಕೆ ಹೋಗಿ ಮಾವಿನಕಾಯಿ ಇದ್ದರೆ ಕಿತ್ಕೊಂಬರೋಣ. ಸೊಸೆ ಬೆಂಗಳೂರು ಅಂತೆ. ಬಂದ್ರವನೊಳಗೆ ಬಿಸಿಲು ಅಯ್ಯೋ ಅವ್ರು ಯಾರು ಬದಲೇ ಅವ್ರ ಅಪ್ಪನೇ ಬಂದು ನೋಡ್ಕೋದ. ಇವತ್ತದೇನು ನಮ್ಮ ಮಾವ ಫೇಮಸ್ ಆ್ಯಕ್ಚುಲಿ, ಎಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೆ ಇವಾಗ ಏನು ಮೋಡ್ ಮನೆ ಕಟ್ತೀರಾ? ಐದು ಮನೆ
ಕೂತ್ಕೊಂಡೇ ಕೇಳ್ಬೋದು, ಹಿಂಗೆಲ್ಲ ಎದುರೋದೇ ಇಲ್ಲ. ಕೆಳಗಡೆ ಹಿಂಗೆ ಕುತ್ಕೊಂಡು ಹಾಂ ಇದನ್ನೇ ಹಂಗೆ ತಿನ್ನು ಪೆನ್ಸಿಲ್ ಹೊಡಿತೆ ಅಂತ ಎಲ್ಲ ಕಿತ್ಕೊಂಡಾಯ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಟ್ಲಿಗೆ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಷ್ಟೊತ್ತಾಯಿತು, 2:00, 2:30 ಆದರೂ ಇನ್ನೂ ಊಟ ಮಾಡಿಲ್ಲ. ಅಮ್ಮ ಮಗ ಫುಲ್ ಡೀಪಾಗಿ ಮಾತಾಡ್ಕೊಂಡು ಬರ್ತಿದ್ದಾರೆ. ಫೈನಲಿ ಕಾಂಪೌಂಡ್ ಹಾಕ್ಸಾಯಿತು. ಇವಾಗ ನೆಕ್ಸ್ಟ್ ಗೇಟ್ ಹಾಕ್ಸ್ಬೇಕು ಇನ್ನು. ಸೊ ಇವಾಗೆಲ್ಲ ಆಯಿತು. ಇವಾಗ ನಮ್ಮ ಅತ್ತೆ ಮಾವನೆಲ್ಲ ಮನೆ ಹತ್ರ ಬಿಟ್ಬಿಟ್ಟು ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಫುಲ್ ಮಳೆ ಬರ್ತಿದೆ. ಸೊ ಮಳೆಯಲ್ಲಿ ಒಳ್ಳೆ ವೆದರ್ ಇದೆ. ಸೊ ಒಳ್ಳೆ ವೆದರಲ್ಲಿ ಚಿಪ್ಸ್ ಇದೆ. ಚಿಪ್ಸು ಒಳ್ಳೆ ಸಾಂಗ್ ಕೇಳ್ಕೊಂಡು ನಮ್ಮ ಮನೆಗೆ ಹೋಗೋಣ. ಮ್ಯೂಸಿಕ್ ಬಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.